ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಕುವೆಂಪುರವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಜನ ನೋಡಿದರೆ 29 ಡಿಸೆಂಬರ್ 1904 ಆಯಿತು. ಯಾವಾಗಂದರೆ ಮಕರ ಸಂಕ್ರಾಂತಿಯ ದಿನದಂದು ಆಯ್ತಂತೆ. ಓಕೆ ಬಟ್ ಆ ನಂತರ ಜನ್ಮಸ್ಥಳ ನೋಡಿದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳಿ. ಓಕೆ, ಇಳಿಕಿಳಿ ಇವತ್ತು ಇಲ್ಲ ಅಲ್ಲಿ. ಓಕೆ, ಕುಪ್ಪಳಿ ಅಂತ ಹೇಳಿ. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಓಕೆ, ಸೀತಮ್ಮ. ಪತ್ನಿ ಹೇಮಾವತಿ, ಅಳಿಯ ಚಿದಾನಂದ ಗೌಡ ಅಂತಕ್ಕಂಥದ್ದು. ಮಕ್ಕಳು ನೋಡಿದರೆ ಇಂದುಕಲಾ, ಕೋಕಿಲೋದಯ ಚೈತ್ರ, ಪೂರ್ಣಚಂದ್ರ ತೇಜಸ್ವಿ, ತಾರಿಣಿ ಅಂತಕ್ಕಂಥದ್ದು. ಓಕೆ ರೈಟ್. ಇವರ ವೃತ್ತಿ ಏನಾಗಿತ್ತು ಅಂದರೆ ಉಪನ್ಯಾಸಕರಾಗಿದ್ದರು, ಪ್ರಾಧ್ಯಾಪಕರಾಗಿದ್ದರು, ಕುಲಪತಿಗಳಾಗಿ ಕೆಲಸ ಮಾಡಿದರು, ಬರಹಗಾರರಾಗಿದ್ದರು, ಕವಿಗಳಾಗಿದ್ದರು. ಓಕೆ, ಬರಹಗಾರರು, ಕವಿಗಳು. ನಂತರ ಪೂರ್ಣ ಹೆಸರು ಏನು? ಇವರು ಪೂರ್ಣ ಹೆಸರು ಅಂದ್ರೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅಂತಕ್ಕಂಥದ್ದು. ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಈ ಥರ ಹೆಸರುಗಳೆಂದು ಅಂದ್ರೆ KV ಪುಟ್ಟಪ್ಪ, ರಸಋಷಿ, ಯುವಕವಿ, ಜಗದ ಕವಿ ಅಂತಕ್ಕಂಥದ್ದು. ಓಕೆ, ಶಿಕ್ಷಣ. ಇವರೊಂದು ಶಿಕ್ಷಣ, ಆರಂಭಿಕ ಶಿಕ್ಷಣ ಎಲ್ಲ ಆಯಿತು ಅಂದ್ರೆ ಅಲ್ಲೇ ಇರ್ತಕ್ಕಂಥ ಕೂಲಿ ಮಟ್ಟದಲ್ಲಿ ಆಯ್ತಂತೆ. ಓಕೆ, ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ಆಯಿತು. ಹೈಸ್ಕೂಲ್ ಶಿಕ್ಷಣ ಹೋದರೆ ಮೈಸೂರಿನ ವೆಸ್ಲಿಯನ್ ಮಿಷನ್ನಲ್ಲಿ ಹೈಸ್ಕೂಲ್ ಶಿಕ್ಷಣ ಆಯಿತಂತೆ. ಆನಂತರ ಪದವಿ ನೋಡಿದರೆ ಮೈಸೂರಿನ ಮಹಾರಾಜ ಕಾಲೇಜು BA. ಅದೇ ರೀತಿಯಲ್ಲಿ ಕನ್ನಡದಲ್ಲಿ MA ಪದವಿ ಪಡೆದರು. ಓಕೆ, ಕನ್ನಡದಲ್ಲಿ MA ಪದವಿ ಪಡೆದರು ಅಂತಕ್ಕಂಥದ್ದು. ನಂತರ ಗುರುಗಳು. ಇವರ ಗುರುಗಳು ಯಾರಾಗಿದ್ದರು ಅಂತ ನೋಡಿದರೆ TS ವೆಂಕಣ್ಣಯ್ಯ ಅಂತಕ್ಕಂಥದ್ದು. ಇವರು ಶೈಲಿ ಹೆಂಗಿತ್ತು ನೋಡಿದರೆ ಇಲ್ಲಿ ಸಣ್ಣ ಕಥೆಗಳು, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆ, ಮಹಾಕಾವ್ಯ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕಾರ ಶೈಲಿ ಇವರಾಗಿತ್ತು ಅಂತಕ್ಕಂಥದ್ದು ಇತ್ಯಾದಿ ಅಂತ ಬರ್ತದೆ. ವಿಷಯದ ಬಗ್ಗೆ ನೋಡಿದರೆ ಪ್ರೇಮದ ವಿಷಯದ ಬಗ್ಗೆ ಬರಿತಾ ಇದ್ರು, ದೇಶ ಪ್ರೇಮದ ಬಗ್ಗೆ ಬರಿತಾ ಇದ್ರು, ಪ್ರಕೃತಿ ಬಗ್ಗೆ ಬರಿತಾ ಇದ್ರು, ಆಧ್ಯಾತ್ಮಿಕ ವಿಚಾರ ಅದರಲ್ಲಿತ್ತವರು ಅದರ ಬಗ್ಗೆ ಬರಿತಾ ಇದ್ರು ಅಂತಕ್ಕಂಥದ್ದು ವಿಷಯ. ಕಾಲ 20ನೇ ಶತಮಾನ ಅಂತಕ್ಕಂಥದ್ದು. ಸಾಹಿತ್ಯ ಚಳುವಳಿ ಯಾವಾಗ ಅಂದ್ರೆ ನವೋದಯ ಸಾಹಿತ್ಯ. ಪ್ರಭಾವಗಳು ನೋಡಿದರೆ ಪ್ರಭಾವಿತ ಹೆಂಗಾದ್ರು ಅಂತಂದ್ರೆ ಕುಮಾರವ್ಯಾಸರಿಂದ, ಸ್ವಾಮಿ ವಿವೇಕಾನಂದರಿಂದ, ರಾಮಕೃಷ್ಣ ಪರಮಹಂಸರಿಂದ, ಮಹಾತ್ಮ ಗಾಂಧಿಯವರಿಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟಾಗೋರ್, ಮಿಲ್ಟನ್, ವರ್ಡ್ಸ್ವರ್ತ್ರಿಂದ ಪ್ರಭಾವಿತರಾದರು ಅಂತಕ್ಕಂಥದ್ದು ಪ್ರಭಾವಗಳು ಅಂತ. ಓಕೆನಾ, ವರ್ಡ್ಸ್ವರ್ತ್. ನಂತರ ಪ್ರಭಾವಿತರು ಯಾರ್ಯಾರು ನೋಡೋದ್ರಲ್ಲಿ ಜವರೇಗೌಡ, GS ಶಿವರುದ್ರಪ್ಪ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಕೃತಿಗಳು ನೋಡಿದರೆ ಮಹಾಕಾವ್ಯ
ಅದ್ಭುತವಾಗಿರ್ತಕ್ಕಂಥ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವನ್ನು ಬರೀತಾರೆ 1949ರಲ್ಲಿ. ಓಕೆ, ಖಂಡಕಾವ್ಯಗಳು ನೋಡಿದರೆ ಚಿತ್ರಗದ 1936ರಲ್ಲಿ. ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಕೃತಿಕೆ ಇತ್ಯಾದಿ ಅಂತಕ್ಕಂಥದ್ದು. ಕಥಾ ಸಂಕಲನ ಸನ್ಯಾಸಿ ಮತ್ತು ಇತರ ಕಥೆಗಳು 1936ರಲ್ಲಿ. ನನ್ನ ದೇವರು ಮತ್ತು ಇತರ ಕಥೆಗಳು 1940ರಲ್ಲಿ. ನನ್ನ ದೇವರು ಮತ್ತು ಇತರ ಕಥೆಗಳು 1940ರಲ್ಲಿ. ಕಾದಂಬರಿಗಳು ನೋಡಿದರೆ ಕಾನೂನು ಹೆಗ್ಗಡತಿ 1936ರಲ್ಲಿ. ಮಲೆಗಳಲ್ಲಿ ಮದುಮಗಳು 1967ರಲ್ಲಿ. ನಾಟಕಗಳು ನೋಡಿದರೆ ಯಮನ ಸೋಲು, ಜಲಗಾರ, ಬಿರುಗಾಳಿ, ವಾಲ್ಮೀಕಿಯ ಭಾಗ್ಯ, ಮಹಾರಾತ್ರಿ, ಚಂದ್ರಹಾಸ ಇತ್ಯಾದಿ ಬರೆದಿದ್ದಾರೆ. ಪ್ರಬಂಧ ನೋಡಿದರೆ ಮಲೆನಾಡಿನ ಚಿತ್ರಗಳು 1933ರಲ್ಲಿ. ವಿಮರ್ಶೆ ಯಾವ ಬರೆದಿದ್ದಾರೆ ನೋಡಿದರೆ ಕಾವ್ಯ ವಿವಾಹ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿ ಶ್ರೀಮುಡಿ, ರಸೋವೈಸ ಇತ್ಯಾದಿ ಬರೆದಿದ್ದಾರೆ. ಓಕೆ, ಅನಂತರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ ಅಂತಕ್ಕಂಥದ್ದು. ಜೀವನ ಚರಿತ್ರೆ ಸ್ವಾಮಿ ವಿವೇಕಾನಂದರ ಮತ್ತು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಬರೆದಿದ್ದಾರೆ. ಶಿಶು ಸಾಹಿತ್ಯ ನೋಡಿದರೆ ಅಮಲನ ಕತೆ, ಮೋಡಣ್ಣನ ತಮ್ಮ, ಹಾಳೂರು ಬೊಮ್ಮ ಅಂತಕ್ಕಂಥದ್ದು. ಆಯ್ದ ಸಂಕಲನ ನೋಡಿದರೆ ಕನ್ನಡ ಡಿಂಡಿಮ 1968ರಲ್ಲಿ, ಕಬ್ಬಿಗನ ಕೈಬುಟ್ಟಿ 1973ರಲ್ಲಿ, ಪ್ರಾರ್ಥನಾ ಗೀತಾಂಜಲಿ 1972ರಲ್ಲಿ ಇವೆಲ್ಲ ಬರೆದಿದ್ದಾರೆ. ಮುಂದಿನ ನೋಡ್ತೋಣ. ಗೌರವ ಪ್ರಶಸ್ತಿಗಳು ನೋಡಿದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್, ಪದ್ಮಭೂಷಣ, ಪದ್ಮಭೂಷಣ, ರಾಷ್ಟ್ರಕವಿ ಪುರಸ್ಕಾರ, ರಾಷ್ಟ್ರಕವಿ ಪುರಸ್ಕಾರ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್, ಪಂಪಾ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ, ಇದು ಮರಣೋತ್ತರ, ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ಇದು ಮರಣೋತ್ತರ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಕುವೆಂಪು 1957ರಲ್ಲಿ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಓಕೆ, ಆ ನಂತರ ಅವರ 113ನೇ ಹುಟ್ಟುಹಬ್ಬಕ್ಕೆ ಗೂಗಲ್ ಡೂಡಲ್ ಪ್ರದರ್ಶಿಸಿತು. 113ನೇ ಹುಟ್ಟುಹಬ್ಬಕ್ಕೆ ಗೂಗಲ್
ಡೂಡಲ್ ಪ್ರದರ್ಶಿಸಿತು. ಇಲ್ಲಿ ಗೂಗಲ್ ಅಂತಕ್ಕಂಥ ಜಾಗದೊಳಗೆ ಏನು ಮಾಡಿದರು, ಇವರೊಂದು ಚಿತ್ರ ಇತ್ತು, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿಯಾಗಿ ಮಾಡಿದರು. ಓಕೆ. ನಿಧನ 11 ನವೆಂಬರ್ 1994 ದಿನಾದರು. ನಿಧನ ಸ್ಥಳ ಮೈಸೂರು. ಸ್ಮಾರಕ ಕವಿಶೈಲ ಅಂತಕ್ಕಂಥದ್ದು, ಕವಿಶೈಲ. ಅಂತ್ಯ ಸಂಸ್ಕಾರ ಕುಪ್ಪಳಿಯಲ್ಲಿ ಆಯಿತು, ಕುಪ್ಪಳಿಯಲ್ಲಿ. ಕುವೆಂಪು ಮನೆಯನ್ನು ವಸ್ತು ಸಂಗ್ರಹಾಲಯ ಮಾಡಲಾಗಿದೆ, ವಸ್ತು ಸಂಗ್ರಹಾಲಯ ಮಾಡಲಾಗಿದೆ ಈಗ ಅಂತಕ್ಕಂಥದ್ದು, ವಸ್ತು ಸಂಗ್ರಹಾಲಯ ಮಾಡಲಾಗಿದೆ. ಓಕೆ. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಷಯ ಗೊತ್ತಿತ್ತು ಹಾಗಾದರೆ ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊಳ್ತೇನೆ, ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.